ಅವ ಟೆಂಪಲ್ಗಳನ್ನ ಯಾಕೆ ಕೆಡುತ್ತಿದ್ದ, ಹಿಂದೂಗಳಿಗೆ ಜಿಜಿಯಾ ಟ್ಯಾಕ್ಸ್ ಅನ್ನ ಯಾಕೆ ಹಾಕ್ತಿದ್ದ? ಎರಡು ಉತ್ತರ ಕೊಡಿ. ಆಯ್ತು, ಒಳ್ಳೆ ಪಾಯಿಂಟ್. ಹಿಂದೂ ದೇವಗಳನ್ನ ಯಾಕೆ ಕೆಡುತ್ತಿದ್ದ ಈ ಪ್ರಶ್ನೆ ಕೇಳಿದ್ರಲ್ಲ, ಅವಾಗ ದೇವದಾಸಿ ಪ್ರಥಾ ಅಂತ ಇತ್ತು ಒಂದು. ಆ ದೇವದಾಸಿ ಪ್ರಥಾ ಅಲ್ಲಿ ಹೆಣ್ಮಕ್ಳನ್ನ ಬಳಸ್ಕೊಳ್ತಾ ಇದ್ರು. ಹಾಗಾಗಿ ಕೆಲವೊಂದು ದೇವಸ್ಥಾನಗಳನ್ನು ಕೆಡುವಂತದ್ದು ಸತ್ಯ. ಏನ್ ದೇವದಾಸಿ 100 ಮದುವೆ ಆಗೋರು ನೀವು ದೇವದಾಸಿ ಅಂತ ಹೇಳ್ತೀರಿ. ನೀವು ಪದ್ಧತಿ ಕೆಟ್ಟದೆ ದೇವದಾಸಿ. ಮತ್ತೆ ಕಂಪೇರ್ ಮಾಡಬೇಡಿ. ಸುಮ್ಮನೆ ಜಿಜಿಯಾ ಟ್ಯಾಕ್ಸ್ ಅದ್ರ ಬಗ್ಗೆ ಹೇಳಿ. ಆದ್ರೆ ಫಸ್ಟ್ ನಿಮ್ಗೆ ಉತ್ತರ ಕೊಡಿ ಆಗೋದಿಲ್ಲ. ಜಿಜಿಯಾ ಟ್ಯಾಕ್ಸ್ ಯಾಕೆ ಹಾಕ್ತಾ ಇದ್ರೆ ಬೆರಳು ತೋರಿಸ್ಬೇಕು. ರಿಯಾಜ್, ಸ್ವತಃ ಔರಂಗಜೇಬನ ಆಸ್ಥಾನ ಇತಿಹಾಸಕಾರರು ಮಾಸಿರೆ ಆಲಮಗಿರಿಯಲ್ಲಿ ಬರೀದೇ ಇರುವುದನ್ನು ತಾವು ಹೇಳ್ತಾ ಇದ್ದೀರಿ. ದೇವದಾಸಿ ಪದ್ಧತಿಯನ್ನು ವಿರೋಧಿಸೋದಕ್ಕೆ ಔರಂಗಜೇಬ ದೇವಸ್ಥಾನಗಳನ್ನು ಬೀಳಿಸ್ದ ಅಂತ ಕಂಗ್ರ್ಯಾಚುಲೇಷನ್. ಆಸ್ಥಾನ ಇತಿಹಾಸಕಾರರಿಗೆ ಇದೊಂದು ಆಂಗಲ್ ಕೊಡಬಹುದು ಅಂತ ಅನ್ಸಿದ್ರೆ ಕೊಟ್ಬಿಡ್ತಿದ್ರು. ಮಾಸಿರೆ ಆಲಮಗಿರಿ ಔರಂಗಜೇಬನ ಕಾಲಾವಧಿಯ ಇತಿಹಾಸ ಆತನೇ ಬರೆಸಿದ್ದು. ಆತ ದೇವಸ್ಥಾನಗಳನ್ನು ಬೀಳಿಸುವ ಕೆಡವುವ ಆರ್ಡರ್ಗಳನ್ನು ಯಾಕೆ ಕೊಡ್ತಿದ್ದ ಅನ್ನುವುದನ್ನ ಆತನೇ ಸ್ವತಃ ಬರೆಸಿದ್ದಾನೆ. ಸ್ವತಃ ಅವನೇ ಬರೆಸಿರೋದು. ಅದರಲ್ಲೆಲ್ಲೂ ಇಲ್ಲದೆ ಇರುವ ಕಟ್ಲೆ ಇಲ್ವಾ? ಕಟ್ಟಕ್ಕೆ ಅನುದಾನಗಳು ಕೊಳ್ಳೇ ಇಲ್ವಾ? ಯಾವುದು ಕಟ್ಟೆ ಇಲ್ವಾ? ಅನುದಾನಗಳು ಕೊಡ್ಲೇ ಇಲ್ವಾ? ದೇವಸ್ಥಾನಗಳನ್ನ ಕಟ್ಟುವಂತ ಕೆಲಸನೂ ಆಗಿದೆ ಅಲ್ಲ, ಅದು ಯಾಕೆ ತೋರಿಸಲ್ಲ? ಅಲ್ಲ, ಕೆಡವಿದ್ಯಾಕೆ? ಉತ್ತರ ಇದ್ರೆ ಹೇಳಿ. ದೇವಸ್ಥಾನಗಳನ್ನ ಕೆಡವಿದ್ಯಾಕೆ? ಉತ್ತರ ಇದ್ರೆ ಹೇಳಿ. ಒಂದು. ಎರಡನೇದು, ಯಾಕಂದ್ರೆ ಇವರ ಪಂಚನರು ರೂಪಿಸ್ತಾ ಇದ್ರು ದೇವಸ್ಥಾನಗಳ ಮೂಲಕ. ಜಿಜಿಯಾ ಟ್ಯಾಕ್ಸ್ ಅನ್ನು ಯಾಕೆ ಹಾಕ್ತಾ ಇದ್ರು ಹಿಂದೂಗಳ ಮೇಲೆ ಮಾತ್ರ? ನಾವು ಜಕಾತ್ ಕೊಡ್ತೀವಿ. ನಾನ್ ಮುಸ್ಲಿಮ್ಸ್ ಯಾರಿದ್ರು ಅವರಿಗೆ ಜಿಜಿಯಾ ಟ್ಯಾಕ್ಸ್ ಜಕಾತ್ ಇತ್ತಲ್ಲ 2.5% ಅವ್ರು ಕೊಡ್ಲೇಬೇಕಲ್ಲ. ನಿಮ್ಮ ಧರ್ಮವನ್ನ ಅನುಸಾರ ಮಾಡಬೇಕಾದ್ರೆ ಟ್ಯಾಕ್ಸ್ ಕಟ್ಟಬೇಕಿತ್ತು. ಯಾಕೆ? ಗಂಗಾ ಸ್ನಾನ ಟ್ಯಾಕ್ಸ್ ಅನ್ನು ನಿರ್ಮೂಲನಗೊಳಿಸಿದ್ದು ಔರಂಗಜೇಬ್ರವರೇ. ಅಲ್ಲ, ಹಿಂದೂಗಳನ್ನ ನಿರ್ಮೂಲ ಮಾಡಿದ್ದು ಸರ್, ಟ್ಯಾಕ್ಸ್ ಅಲ್ಲ. ದೇವಸ್ಥಾನಗಳನ್ನು ಕಟ್ಟಿಸೋದಕ್ಕೆ ಔರಂಗಜೇಬ್ ದಾನ ಕೊಡ್ಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಕೆಲವೊಂದು ನಿಮಿಷ ರಿಯಾಜ್ 1935 ಅವಧಿಯಲ್ಲಿ ಆಗಿನ ಕಾಲದಲ್ಲಿ ಅತ್ಯುತ್ತಮ ರಸ್ತೆಗಳು ಅಂತಿದ್ದದ್ದು ಜರ್ಮನಿಯಲ್ಲಿ ಆಟೋಬಾನ್ಗಳು ಅಂತ ಕರೀತಾ ಇದ್ರು. ಆಗಿನ ಕಾಲದ ದಿ ಬೆಸ್ಟ್ ರೋಡ್ಗಳು ಮಾಡಿಸಿದ್ದು ಯಾರಂದ್ರೆ ಹಿಟ್ಲರ್. ಅತ್ಯುತ್ತಮವಾದ ರಸ್ತೆಗಳನ್ನು ಮಾಡಿಸಿದ್ದ ಅನ್ನುವ ಕಾರಣಕ್ಕಾಗಿ ಹಿಟ್ಲರ್ನ ಯಾಕೆ ಬೈತೀರಿ ಅಂತ ಯಾರಾದರೂ ಕೇಳಿದ್ರೆ, ಇರಬೇಕಾದ ಜಾಗದಲ್ಲಿ ಮೆದುಳು ಅವರಿಗೆ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಇರಬೇಕಾದ ಜಾಗದಲ್ಲಿ ಮೆದುಳು ಎಮರ್ಜೆನ್ಸಿ ಟೈಮಲ್ಲಿ ಟ್ರೈನ್ಗಳು ಸರಿಯಾಗಿ ಓಡಾಡ್ತಿತ್ತು. ಟ್ರೈನ್ಗಳು ಸರಿಯಾಗಿ ಓಡಾಡ್ತಿದ್ವು, ಅದಕ್ಕೆ ಎಮರ್ಜೆನ್ಸಿ ಬೇಕು ಅಂತ ಹೇಳಿದೆ ಸಂಜಯ್ ಗಾಂಧಿ ಹೇಳ್ದಂಗೆ. ಅದು ಚಲನಚಿತ್ರ ಇಲ್ಲಿವರೆಗೂ ತಗೊಂಬಂದು ನಿಲ್ಲಿಸಿದೆ. ಆ ಚಲನಚಿತ್ರದ ಹೀರೋ ಒಂದು ಮುಸ್ಲಿಂ ಹುಡುಗಿಯನ್ನ ಮದುವೆ ಮಾಡ್ಕೊಂಡು ಜೀವನ ಆರಾಮ ನೆಮ್ಮದಿಯಾಗಿ ಮಾಡ್ಕೊಂಡು ನಡೀತಾವನೆ. ಆ ಚಲನಚಿತ್ರದ ಮ್ಯೂಸಿಕ್ ಒಬ್ಬ ಮುಸಲ್ಮಾನ AR ರೆಹಮಾನ್. ಆ ಚಲನಚಿತ್ರದ ಲಿರಿಕ್ಸು ಇರ್ಷಾದ್ ಕಾಮಿಲ್, ಅವನು ಒಬ್ಬ ಮುಸಲ್ಮಾನ. ಇವಾಗ ಛತ್ರಪತಿ ಶಿವಾಜಿ ಆಗಿರಲಿ, ಸಂಭಾಜಿ ಆಗಿರಲಿ, ಆ ಚಲನಚಿತ್ರದಲ್ಲಿ ಯಾವ್ಯಾವ ಡೈಲಾಗ್ ಹೇಳಿದಾರೋ ಆ ಡೈಲಾಗನ್ನು ಬರ್ದಿರೋನೇ ಇರ್ಷಾದ್ ಕಾಮಿಲ್, ಮುಸಲ್ಮಾನ. ಆದರೆ ಇವತ್ತು ಈ ಚಲನಚಿತ್ರವನ್ನು ಪ್ರಧಾನಮಂತ್ರಿಯವರು, ಅವ್ರೇನು ಪ್ರಧಾನಮಂತ್ರಿನ, ಅವ್ರಿಗೂ ಕರಂಜೋ ಅವ್ರಿಗೆ ಡಿಫ್ರೆನ್ಸ್ ಇಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.